ಸೂರ್ಯಮಂಡಲಮಂಡಿತಂ ಸದಾ ಸ್ಮರಣೀಯರಾದ ಶ್ರೀಶೈಲ ಪೀಠದ ಗುರು ಪರಂಪರೆಯನ್ನು ಭ್ರಮರಾಂಭ ಮಲ್ಲಿಕಾರ್ಜುನ ಸ್ವಾಮಿಯರನ್ನು ಮನದಲ್ಲಿ ನೆನೆದು ಗುರು ಪೌರ್ಣಿಮೆಯ ಪ್ರಯುಕ್ತ ಬೆಂಗಳೂರು ಮಹಾನಗರದ ಜಗಜ್ಯೋತಿ ಬಸವೇಶ್ವರ ಸುಜ್ಞಾನ ಮಂಟಪದಲ್ಲಿ ಜರುಗಿಕೊಂಡು ಬರುತ್ತಿರುವ ಶ್ರೀಶೈಲ ಜಗದ್ಗುರುಗಳ ಸಾಮೂಹಿಕ ಇಷ್ಟಲಿಂಗ ಮಹಾಪೂಜೆಯ ಕಾರ್ಯಕ್ರಮದಲ್ಲಿ ಮಾರ್ಗದರ್ಶಕರಾಗಿ ಉಪಸ್ಥಿತರಿರುವ ಬೆಂಗಳೂರು ವಿಭೂತಿಪುರ ಮಠದ ಶ್ರೀ ಷಟ್ಸ್ಥಲ ಬ್ರಹ್ಮ ಡಾಕ್ಟರ್ ಮಹಾಂತಲಿಂಗ ಶಿವಾಚಾರ್ಯ ಸ್ವಾಮಿಗಳವರೇ, ಮಹಾಪೂಜೆಯಲ್ಲಿ ಪಾಲ್ಗೊಂಡಿರುವಂತಹ ಶಿವಯೋಗಿ ಸ್ವರೂಪರಾದ ಎಲ್ಲ ಮಠಾಧೀಶ್ವರರೇ, ಮರಿದುಂಬಿ ಆದರ್ಶ ಅನ್ನುವ ಉಕ್ತಿಯಂತೆ ಚಿಕ್ಕ ವಯಸ್ಸಿನಲ್ಲಿಯೇ ಉತ್ತಮ ಧರ್ಮ ಸಂದೇಶವನ್ನು ನೀಡಿದ ಹಿಪ್ಪರಗಿ ಹಿರೇಮಠದ ರೇಣುಕದೇವರೇ, ಯಡೂರು ಕಾಡದೇವರ ಮಠದ ರೇಣುಕದೇವರೇ, ಹಿಪ್ಪರಗಿ ಹಿರೇಮಠದ ಅಭಿಷೇಕ ದೇವರೇ, ಇದೀಗ ತಾನೇ ಆಗಮಿಸಿರುವಂತಹ ಇನ್ನೋರ್ವ ಮಾರ್ಗದರ್ಶಕರಾದ ಶಿವಗಂಗೆಯ ಶ್ರೀಗಳವರೇ, ಒತ್ತಡದ ಮಧ್ಯದಲ್ಲೂ ಕೂಡ ಗುರುದರ್ಶನ ಎಲ್ಲಕ್ಕಿಂತ ಶ್ರೇಷ್ಠ ಅನ್ನೋ ಭಾವನೆಯಲ್ಲಿ ಇಟ್ಕೊಂಡು ಮಹಾಪೂಜೆಯ ಮಧ್ಯದಲ್ಲಿ ಆಗಮಿಸಿ ಮುಕ್ತಿನಂತ 4 ಮಾತುಗಳನ್ನು ಹೇಳಿ ಆಶೀರ್ವಾದವನ್ನು ಪಡೆದುಕೊಂಡು ನಿರ್ಗಮಿಸಿರುವಂತಹ ಕರ್ನಾಟಕ ರಾಜ್ಯದ BJPಯ ರಾಜ್ಯಾಧ್ಯಕ್ಷರಾದ BY ವಿಜಯೇಂದ್ರ ಅವರೇ, ಶಾಸಕರು ಮಾಜಿ ಸಚಿವರು ಆದ ಜನಾರ್ದನ್ ರೆಡ್ಡಿ ಅವರೇ, ಸಂಸ್ಥೆಯ ಈ ಕಾರ್ಯಕ್ರಮದ ಅಧ್ಯಕ್ಷರು ಜ್ಞಾನಾನುಭವ ವಯೋವೃದ್ಧರಾದ BS ಪರಮೇಶ್ವರಯ್ಯನವರೇ, ಪೂಜಾ ಸಮಿತಿಯ ಎಲ್ಲ ಪದಾಧಿಕಾರಿಗಳವರೇ, ಸದಸ್ಯರುಗಳೇ, ಮಾತೆಯರೇ, ಮಹಾಪೂಜೆಯಲ್ಲಿ ನಾದ ಮತ್ತು ವೇದದ ಮೂಲಕ ವೈಭವವನ್ನು ಹೆಚ್ಚಿಸಿರುವಂತಹ ವೇದಮೂರ್ತಿ ಪಂಡಿತ್ ಶಿವಶಂಕರ ಶಾಸ್ತ್ರಿಗಳವರನ್ನು ಮೊದಲುಗೊಂಡು ಎಲ್ಲ ವೈದಿಕ ಆಗಮಿಕ ಪುರೋಹಿತ ಬಳಗವೇ, ಮಾಧ್ಯಮದ ಪ್ರತಿನಿಧಿಗಳು, ಪೀಠದ ಪರಮಾಭಿಮಾನಿಗಳು ಆದ ಪ್ರಶಾಂತ್ ರಿಪ್ಪನ್ಪೇಟೆಯವರೇ, ಸಮಾವೇಶಗೊಂಡಿರುವ ಸಮಸ್ತ ಸದ್ಭಕ್ತ ಮಹಾಜನಗಳೇ, ವಾತ್ಸಲ್ಯ ಮೂರ್ತಿಗಳಾದ ಮಾತೆಯರೇ ಹಾಗೂ ಮುದ್ದು ಮಕ್ಕಳು, ಬಹುತೇಕ ನೀವೆಲ್ಲ ಬೆಳಗ್ಗೆಯಿಂದನೇ ಬಂದು ಮಹಾಪೂಜೆಯಲ್ಲಿ ಪಾಲ್ಗೊಂಡಿದ್ದೀರಿ. ಅಭಿಷೇಕ ಆಗಿದೆ, ಮಹಾಮಂಗಳಾರತಿ ಆಗಿದೆ, ಪಾದ ಪೂಜೆ ನೆರವೇರಿದೆ. ನೀವೆಲ್ಲ ಯಾವುದಕ್ಕೆ ಕಾತರರಾಗಿ ಕಾಯ್ತಾ ಇದ್ದೀರಿ ಅಂದರೆ ಪಾದೋದಕವನ್ನು ಸ್ವೀಕಾರ ಮಾಡೋದಕ್ಕೆ ಕಾಯ್ತಾ ಇದ್ದೀರಿ. ನಿಮಗೆಲ್ಲ ನಡು ಮಾತಾಡೋರು ಏನು ಮಾತಾಡ್ತಾರ ಅನ್ನೋದಕ್ಕಿಂತಲೂ ಇವರೆಲ್ಲ ಯಾವಾಗ ಮುಗಿಸ್ತಾರ, ನಮಗೆ ಪಾದೋದಕ್ಕೆ ಯಾವಾಗ ಸಿಕ್ಕಿತು ಅಂತ ಕಾಯಕತ್ತಾರೆ. ಆದರೂ ಕೆಲವು ಶಿಷ್ಟಾಚಾರಗಳನ್ನು ಬಿಡಲಿಕ್ಕೆ ಬರೋದಿಲ್ಲ. ಸಮಾಜದ ಹಿರಿಯರು ಬಂದಾಗ ಯಥೋಚಿತವಾಗಿರುವಂಥ ಶಿಷ್ಟಾಚಾರವನ್ನು ಎಲ್ಲರೂ ಪರಿಪಾಲನೆ ಮಾಡಬೇಕಾಗ್ತದೆ.
ಆಶೀರ್ವಚನ ಏನು ಬಹಳ ಹೊತ್ತಿರೋದಿಲ್ಲ, ಸಾಂಕೇತಿಕವಾದ ಆಶೀರ್ವಚನ. ಆಮೇಲೆ ವಿಭೂತಿಪುರ ಮಠದ ಶ್ರೀಗಳವರು ಹೇಳಿದಂತೆ ನಿಮ್ಮೆಲ್ಲರಿಗೂ ಕೂಡ ಜಗದ್ಗುರುಗಳವರೇ ಪಾದೋದಕವನ್ನು ಅನುಗ್ರಹಿಸ್ತಾರೆ. ಯಾರೂ ಅವಸರ ಮಾಡೋದಾಗಲಿ, ಗದ್ದಲ ಮಾಡೋದಾಗಲಿ, ಲೇಟ್ ಆದರೆ ನಮಗೆ ಸಿಗುತ್ತೋ ಇಲ್ಲೋ ಅನ್ನೋ ಚಿಂತೆ ಮಾಡೋದಾಗಲಿ ಮಾಡೋ ಅವಶ್ಯಕತೆ ಇಲ್ಲ. ಸಮಾಧಾನದಿಂದ ಕುಳಿತುಕೊಂಡು ಪಾದೋದಕವನ್ನು ತೆಗೆದುಕೊಂಡು ಆಮೇಲೆ ಪ್ರಸಾದ ತಗೊಳ್ಳೋದು. ಮನೆ ಸಮೀಪ ಇತ್ತಂದ್ರೆ ಹೋಗಿ ಬರೋದು, ದೂರ ಇತ್ತಂದ್ರೆ ಇಲ್ಲೇ ಬಿಡೋದು. ಯಾಕಂದ್ರೆ ಸಾಯಂಕಾಲ ಮತ್ತೆ ಕಾರ್ಯಕ್ರಮ ಇರ್ತದೆ, 6 ಗಂಟೆಗೆ ಸಾಯಂಕಾಲ ಕಾರ್ಯಕ್ರಮ ಇರ್ತದೆ. ಈಗ ಪಾದಪೂಜೆಯಲ್ಲಿ ನಾವು ಗುರುಗಳ ಪಾದಕ್ಕೆ ಹೂವು ಏರಿಸಲಿಲ್ಲ, ಪತ್ರಿ ಏರಿಸಲಿಲ್ಲ, ನಮ್ಮನ್ನು ಮ್ಯಾಲೆ ಬಿಡಲಿಲ್ಲ ಅಂತ ಯಾರಿಗಾದರೂ ಚಿಂತೆ, ಆತಂಕ, ಅಸಮಾಧಾನ ಕಾಡ್ತಿತ್ತು ಅಂದ್ರೆ ಸಾಯಂಕಾಲ ಆ ಅಸಮಾಧಾನವನ್ನು ಪೂರ್ಣಗೊಳಿಸೋದಕ್ಕೆ ಅವಕಾಶ ಕೊಡ್ತಾರೆ. ಅದಕ್ಕೆ ಗುರು ಪೂರ್ಣಿಮೆಯ ದಿನ ಗುರುಗಳ ಸಾನ್ನಿಧ್ಯದಲ್ಲಿಯೇ ಪೂರ್ಣ ದಿನವನ್ನು ಕಳೆಯುವ ಸೌಭಾಗ್ಯ ನಿಮಗೆ ಪ್ರಾಪ್ತಿಯಾಗ್ತದಂದ್ರೆ ಅದು ಒಂದು ಮಹಾಯೋಗನೆ ಅಂತ ಹೇಳಿ ನೀವೆಲ್ಲ ಭಾವಿಸಿಕೊಳ್ಬೇಕು. ಗುರುವಿನ ಮಹತ್ವ ಬಹಳ ದೊಡ್ಡದು. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಉಪನಿಷತ್ತಿನ ಮಂತ್ರ ಇದು. ಪರಮಾತ್ಮನು ಪೂರ್ಣನಾಗಿಯೇ ಇದ್ದಾನೆ. ಅವನಿಂದ ಯಾವ್ಯಾವುದು ನಿರ್ಮಾಣಗೊಳ್ತದನೋ ಅದು ಕೂಡ ಪೂರ್ಣವೇ ಆಗಿರ್ತದೆ. ಅದರಿಂದ ಅಗಲಿ ಬಂದಾಗಲೂ ಪೂರ್ಣನೇ ಇರ್ತದೆ, ಪುನಃ ಅದನ್ನು ಸೇರಿದಾಗಲೂ ಅದು ಪೂರ್ಣವೇ ಆಗ್ತದೆ. ಹೀಗೆ ಪರಮಾತ್ಮನ ಸ್ವರೂಪ ಎಲ್ಲ ದೃಷ್ಟಿಯಿಂದಲೂ ಕೂಡ ಅದು ಪರಿಪೂರ್ಣವೇ ಆಗಿದೆ ಅನ್ನೋದನ್ನು ಈ ಮಂತ್ರ ಉಪದೇಶ ಮಾಡ್ತದೆ. ಹೀಗೆ ಸರ್ವಾಂಗ ರೂಪದಿಂದಲೂ ಕೂಡ ಪರಿಪೂರ್ಣನಾಗಿರುವಂತಹ ಆ ಪರಮಾತ್ಮನ ಸ್ವರೂಪವನ್ನು ಸಾಕ್ಷಾತ್ಕಾರ ಮಾಡಿಕೊಡುವ ಶಕ್ತಿ ಗುರುವಿನಲ್ಲಿರೋಣದರಿಂದ ಗುರುವಿನ ಪೂರ್ಣಿಮೆಯನ್ನು ಆಚರಣೆ ಮಾಡ್ತಾರೆ ಹೊರತು ಗುರುವಿನ ಅಮಾವಾಸ್ಯೆಯನ್ನು ಎಂದು ಆಚರಣೆ ಮಾಡೋದಿಲ್ಲ. ಗುರು ನಮ್ಮನ್ನು ಪೂರ್ಣಗೊಳಿಸ್ತಾನೆ. ಅಪೂರ್ಣರಾಗಿರುವಂತಹ ಜೀವಾತ್ಮರು ಪೂರ್ಣನಾದ ಪರಮಾತ್ಮನನ್ನು ಸೇರುವಂತೆ ಮಾಡುವ ಕಾರ್ಯವನ್ನು ತನ್ನ ಜ್ಞಾನದ ಬಲದಿಂದ ಗುರುವೇ ಮಾಡೋಣದರಿಂದ ಗುರುವಿನ ಪೂರ್ಣಿಮೆಯನ್ನು ಆಚರಿಸುವಂಥದ್ದು ಸನಾತನ ಕಾಲದಿಂದಲೂ ನಡೆದುಕೊಂಡು ಬಂದಿರುವಂಥ. ಸೂಕ್ಷ್ಮವಾಗಿ ವಿಚಾರ ಮಾಡಿದರೆ ಸಾಮಾನ್ಯವಾಗಿ ಒಬ್ಬ ಗುರು ನಿರ್ಮಾಣ ಆಗೋದಕ್ಕಿಂತಲೂ ಪೂರ್ವದಲ್ಲಿ ಅವನು ಯಾರಾದರೂ ಒಬ್ಬ ಗುರುವಿಗೆ ಶಿಷ್ಯನಾಗಿರ್ತಾನೆ. ಎಂಥ ದೊಡ್ಡ ಗುರು ಅದಾನಂದ್ರೂ ಕೂಡ ಅವ ಮೊದಲ ಶಿಷ್ಯ, ಆಮೇಲೆ ಗುರು ಆಗ್ತಾನೆ. ಹೌದು, ಶಿಷ್ಯ ಆಗಲಾರ್ದನ್ನ ಗುರು ಆಗಲಿಕ್ಕೆ ಬರೋದಿಲ್ಲ. ಇನ್ನೂ ಒಂದು ಮಾತು ಮುಂದುವರೆದು ಹೇಳಬೇಕು ಅಂದ್ರೆ, ಯಾವ ವ್ಯಕ್ತಿ ಪರಿಪೂರ್ಣ ಶಿಷ್ಯನಾಗ್ತಾನೋ ಅದೇ ವ್ಯಕ್ತಿ ಪರಿಪೂರ್ಣ ಗುರು ಕೂಡ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಬಹಳ ಜನ ಏನು ಬಯಸ್ತಾರಂದ್ರೆ ಶಿಷ್ಯ ಅರ್ಧಂಬರ್ಧ ಆಗಬೇಕು ಅಂತಾರ, ಗುರುವರೇ ಪೂರ್ಣ ಆಗಬೇಕು ಅಂತಾರ. ಆಗಂಗಿಲ್ಲ. ಪರಿಪೂರ್ಣ ಗುರು ನಾವು ಆಗಬೇಕು ಅಂದ್ರೆ ಪರಿಪೂರ್ಣ ಶಿಷ್ಯ ಆಗೋದನ್ನು ಮೊದಲು ನಾವು ರೂಢಿಸಿಕೊಳ್ಬೇಕು. ಯಾವುದೇ ಗುರುವಾದರೂ ಕೂಡ ಮೊದಲು ಶಿಷ್ಯನಾದ ಮೇಲೆ ನಂತರ ಗುರುಸ್ಥಾನ ಅವನಿಗೆ ಪ್ರಾಪ್ತಿಯಾಗ್ತದೆ. ಆದರೆ ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬ ಶಿಷ್ಯನಿಗೂ ಒಬ್ಬ ಗುರು ಇರ್ತಾನೆ, ಪ್ರತಿಯೊಬ್ಬ ಗುರುವಿಗೂ ಒಬ್ಬ ಶಿಷ್ಯ ಇರ್ತಾನೆ. ಈ ಗುರು ಶಿಷ್ಯ ಪರಂಪರೆ
ಸನಾತನ ಕಾಲದಿಂದಲೂ ನಡೆದುಕೊಂಡು ಬಂದಿರುವಂತಹದ್ದು ಭವಿಷ್ಯದಲ್ಲಿ ಅನಂತ ಕಾಲದವರೆಗೆ ನಡೆದುಕೊಂಡೇ ಹೋಗುವಂಥ. ಇವತ್ತು ನೀವು ಒಬ್ಬರಿಗೆ ಗುರುಗಳಾದ್ರೆ ನಿಮಗೂ ಒಬ್ಬರು ಗುರುಗಳಿರ್ತಾರೆ. ಆ ಗುರುಗಳಿಗೂ ಒಬ್ಬರು ಗುರುಗಳಿರ್ತಾರೆ. ಆ ಗುರುಗಳಿಗೂ ಮತ್ತೊಬ್ಬರು ಗುರುಗಳಿರ್ತಾರೆ. ಇದೇ ರೀತಿಯಾಗಿ ಯಾರಾದರೂ ಒಬ್ಬರು ಗುರುಗಳಿದ್ರು ಅಂದರೆ ಅವ್ರಿಗೊಬ್ಬರು ಶಿಷ್ಯರಿರ್ತಾರೆ. ಆ ಶಿಷ್ಯ ಇನ್ನೊಬ್ಬರಿಗೆ ಗುರುವಾಗಿರ್ತಾನೆ. ಆ ಶಿಷ್ಯನು ಮತ್ತೊಬ್ಬರಿಗೆ ಗುರುವಾಗ್ತಾನೆ. ಹೀಗೆ ಗುರು ಪರಂಪರೆ ಅನ್ನೋದು ನಿರಂತರವಾಗಿ ನಡೆದುಕೊಂಡು ಬಂದಿರುವಂಥದ್ದು. ಈ ಗುರು ಪರಂಪರೆ ಅಂತಿಮವಾಗಿ ಎಲ್ಲಿಗೆ ಹೋಗಿ ನಿಂತದ ಅಂತ ಕೇಳಿದರೆ, ಯಾರಿಗೂ ಶಿಷ್ಯನಾಗದೆ ಎಲ್ಲರಿಗೂ ತಾನೇ ಗುರುವಾಗಿರ್ತಾನೋ ಅವನಲ್ಲಿ ಹೋಗಿ ಈ ಗುರು ಪರಂಪರೆ ಪೂರ್ಣ ಆಗ್ತದೆ. ಅದು ಯಾರು ಅಂತ ಕೇಳಿದರೆ ಪರಮಾತ್ಮನೇ ಎಲ್ಲರಿಗೂ ಮೂಲ ಗುರು. ಅದಕ್ಕೇನೆ ಪತಂಜಲಿ ಮಹರ್ಷಿಗಳು ಪೂರ್ವೇಶಾಮಪಿ ಗುರು ಕಾಲೇ ನಾನವಚ್ಛೇದ ಅಂತ ಬರ್ಕೊಂಡು ಬಂದರು. ಮೊದಲಿನಿಂದಲೂ ಅವನೇ ಎಲ್ಲರಿಗೂ ಗುರು. ಯಾಕೆ ಅಂದರೆ ಅವ ಯಾರಿಗೂ ಶಿಷ್ಯನಾಗಿಲ್ಲ. ಅವನಲ್ಲಿ ಸ್ವಯಂ ಪ್ರಜ್ಞೆ ಇದೆ. ಅವನು ಸ್ವಯಂ ಸುಜ್ಞಾನ ಪೂರ್ಣನಾಗಿದ್ದಾನೆ. ಅವನಿಗೆ ಗೊತ್ತಿಲ್ಲದೆ ಇರುವಂಥ ಯಾವ ಸಂಗತಿಗಳು ಕೂಡ ಜಗತ್ತಿನಲ್ಲಿ ಇಲ್ಲವೇ ಇಲ್ಲ. ಆದರೆ ಅವನೇ ಎಲ್ಲ ಕಡೆಗೆ ಹೋಗಿ ಎಲ್ಲರನ್ನ ಬೋಧಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋ ಕಾರಣಕ್ಕಾಗಿ ಅನೇಕ ಗುರುಗಳನ್ನು ತನ್ನ ಪ್ರತಿನಿಧಿಗಳನ್ನಾಗಿ ಭೂಮಿಗೆ ಕಳಿಸಿಕೊಡ್ತಾನೆ. ಆ ಗುರುಗಳು ಭಗವಂತನ ಪ್ರತಿನಿಧಿಗಳಾಗಿ ಜನರನ್ನು ಜ್ಞಾನೋಪದೇಶದ ಮೂಲಕ ಉದ್ಧರಿಸುವಂತಹ ಕಾರ್ಯವನ್ನು ನಿರಂತರವಾಗಿ ಮಾಡ್ತಾ ಬರ್ತಾ ಇರ್ತಾರೆ. ಅಂಥವರೊಳಗೆ ವೇದವ್ಯಾಸರು ಕೂಡ ಒಬ್ಬ ಶ್ರೇಷ್ಠ ಜ್ಞಾನಿಗಳಾಗಿದ್ದರು. ವೇದಗಳನ್ನು ವಿಂಗಡಣೆ ಮಾಡಿ ವೇದಂ ವಿವ್ಯಾಸ ಆಸತೆ ಇತಿ ವೇದವ್ಯಾಸ, ವೇದಗಳನ್ನು ವಿಭಜನೆ ಮಾಡಿರೋಣದರಿಂದಲೇ ಅವರಿಗೆ ವೇದವ್ಯಾಸರು ಅಂತ ಹೆಸರು ಬಂತು. 18 ಪುರಾಣಗಳನ್ನು, ಮಹಾಭಾರತವನ್ನು, ಹಲವಾರು ಉದ್ಗ್ರಂಥಗಳನ್ನು ವೇದವ್ಯಾಸರು ರಚಿಸಿ ಅವರದೇ ಆದ ವಿಶೇಷವಾಗಿರುವಂಥ ಛಾಪನ್ನು ಈ ದೇಶದ ಸಾಹಿತ್ಯದ ಮೇಲೆ ಬೀರಿದವರಾಗಿದ್ದಾರೆ. ಆ ಕಾರಣಕ್ಕಾಗಿಯೇ ಆಷಾಢ ಮಾಸದ ಈ ಪೂರ್ಣಿಮೆಯನ್ನು ವ್ಯಾಸ ಪೂರ್ಣಿಮೆ ಅಂತ ಕರ್ಕೊಂಡು ಬರ್ತಾರೆ. ಭಾರತದ ಬೇರೆ ಬೇರೆ ಎಲ್ಲ ಸಮುದಾಯದವರಿಗೆ ಇದು ವ್ಯಾಸ ಪೂರ್ಣಿಮೆ ಅಂತ ಕರೆಸಿಕೊಂಡ್ರೆ, ವೀರಶೈವರಿಗೆ ಮಾತ್ರ ಇದು ಶ್ರೀಪತಿ ಪಂಡಿತಾರಾಧ್ಯ ಪೂರ್ಣಿಮೆ ಅಂತ ನಾವು ಭಾವಿಸಿಕೊಳ್ಬೇಕು. ಯಾಕೆ ಅಂತ ಕೇಳಿದರೆ, ವೀರಶೈವರ ವೇದವ್ಯಾಸರು ಯಾರು ಅಂದರೆ ಶ್ರೀಪತಿ ಪಂಡಿತಾರಾಧ್ಯರು. ಶ್ರೀಪತಿ ಪಂಡಿತಾರಾಧ್ಯರು ವೀರಶೈವ ಪರವಾಗಿ ವೇದವ್ಯಾಸರು ಬರೆದಿರುವಂತಹ ಬ್ರಹ್ಮಸೂತ್ರಗಳಿಗೆ ಮೊದಲನೇ ಭಾಷ್ಯವನ್ನು ಬರೆದವರೇ ಅದು ಶ್ರೀಪತಿ ಪಂಡಿತಾರಾಧ್ಯರು. ಅವರ ಶಕ್ತಿ, ಅವರ ವಿದ್ವತ್ತು, ಅವರಲ್ಲಿರುವಂತಹ ಜ್ಞಾನ ಪ್ರಭೆ ಅದು ಅತ್ಯದ್ಭುತವಾಗಿರುವಂತಹದ್ದಾಗಿತ್ತು. ಅವರ ಅನಂತ ಲೀಲೆಗಳನ್ನು ನಾವು ಅವರ ಚರಿತ್ರೆಯ ಮೂಲಕ ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಇದೆ. ಸಾಯಂಕಾಲದ ಧರ್ಮ ಸಮಾರಂಭದಲ್ಲಿ ಆ ಬಗ್ಗೆ ಹೆಚ್ಚಿನ ಬೆಳಕನ್ನು ಚೆಲ್ಲಲಿಕ್ಕೆ ಅವಕಾಶ ಇರ್ತದೆ. ನಾವು ಭಾವಿಸಿಕೊಳ್ಬೇಕಾಗಿರುವಂಥದ್ದಿಷ್ಟೇ, ವೇದವ್ಯಾಸರು ಯಾವ ರೀತಿ ಭಾರತೀಯ ಸಂಸ್ಕೃತಿಗೆ ವಿಶೇಷವಾದ ಸಾಹಿತ್ಯವನ್ನು ಕೊಡೋದರ ಮೂಲಕ ವ್ಯಾಸ ಪೂರ್ಣಿಮೆ ಅಂತ ಖ್ಯಾತಿಯನ್ನು ಪಡೆದುಕೊಂಡಿದ್ದಾರೋ, ಅದೇ ರೀತಿ ವೀರಶೈವರಿಗೆ ಶ್ರೀಪತಿ ಪಂಡಿತಾರಾಧ್ಯರೇ ವ್ಯಾಸರಿಗೆ ಸಮಾನ ಅನ್ನುವಂಥದ್ದನ್ನು ನಾವು ಭಾವಿಸಿಕೊಂಡು ಆ ಗುರುಗಳನ್ನು
ಇವತ್ತು ಜಯಂತಿಯ ರೂಪದಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ. ಬಹುತೇಕ ಇಂಥ ಒಂದು ಪರಿಕಲ್ಪನೆಗೆ ನಾಂದಿ ಹಾಡಿದವರು ಯಾರು ಅಂದರೆ ನಮ್ಮ ಪ್ರಶಾಂತ್ ರಿಪ್ಪನ್ಪೇಟೆಯವರು. ಪ್ರತಿ ವರ್ಷ ಹೆಂಗೂ ಬೆಂಗಳೂರು ನಗರದಲ್ಲಿಯೇ ಜಗದ್ಗುರುಗಳ ಬಿಡಾರ ಇರೋಣದ್ರಿಂದ ಈ ದಿವಸನೇ ವ್ಯಾಸ ಪೂರ್ಣಿಮೆ ಎಲ್ಲರಿಗಾದರೆ ಅದು ಶ್ರೀಪತಿ ಪಂಡಿತಾರಾಧ್ಯರ ಪೂರ್ಣಿಮೆ ಅವರ ಜಯಂತಿಯನ್ನು ಇವತ್ತು ಮಾಡಬೇಕು ಅನ್ನುವಂತಹ ಒಂದು ಸತ್ಪರಂಪರೆ ಬೆಂಗಳೂರು ನಗರದಲ್ಲಿ ನಡೆದುಕೊಂಡು ಬಂದಿದೆ. ಅಂತಹ ವ್ಯಾಸ ಪೂರ್ಣಿಮೆಯ, ಗುರು ಪೂರ್ಣಿಮೆಯ, ಶ್ರೀಪತಿ ಪಂಡಿತಾರಾಧ್ಯ ಪೂರ್ಣಿಮೆಯ ಸನ್ಮಂಗಲ ಆಶೀರ್ವಾದವನ್ನು, ಶುಭಾಶಯಗಳನ್ನು ನಿಮ್ಮೆಲ್ಲರಿಗೂ ಕೂಡ ತಿಳಿಯಪಡಿಸ್ತಾ ಇವತ್ತಿನ ಈ ವೇದಿಕೆಯಲ್ಲಿ ಇಬ್ಬರೂ ಮರಿದೇವರು ಅತ್ಯುತ್ತಮವಾಗಿ ಮಾತನಾಡುವುದರ ಮೂಲಕ ತಮ್ಮ ಪ್ರತಿಭೆಯನ್ನು ನಿಮ್ಮ ಮುಂದೆ ಬಿಚ್ಚಿಟ್ಟವರಾಗಿದ್ದಾರೆ. ಬೆಂಗಳೂರಿನ ವೇದ ವಿಜ್ಞಾನ ಗುರುಕುಲದಲ್ಲಿ ಅವರ ಅಧ್ಯಯನವನ್ನು ಮಾಡ್ತಾ ಇರೋದರಿಂದ ಮುಂದಿನ ದಿನಮಾನಗಳಲ್ಲಿ ಇನ್ನೂ ಹೆಚ್ಚು ಶ್ರದ್ಧೆಯಿಂದ, ಸಮರ್ಪಣೆಯಿಂದ ಅಧ್ಯಯನವನ್ನು ಮಾಡಿ ಶ್ರೇಷ್ಠ ವಿದ್ವಾಂಸರಾಗಿ ಅವರು ಬರಲಿ ಅಂತ ತಿಳ್ಕೊಂಡು ಅವರು ಇರುವವರೆಗೂ ಕೂಡ ಹಾರೈಸ್ತಾ ಇವತ್ತಿನ ವೇದಿಕೆಯ ಮೂಲಕ BJP ಪಕ್ಷದ ರಾಜ್ಯಾಧ್ಯಕ್ಷರಾಗಿರುವಂತಹ BY ವಿಜಯೇಂದ್ರ ಅವರು ಆಗಮಿಸಿ ಆಶೀರ್ವಾದವನ್ನು ಪಡೆದುಕೊಂಡು ನಿರ್ಗಮಿಸಿದವರಾಗಿದ್ದಾರೆ. ಇವತ್ತು ಅವರ ಬಗ್ಗೆ ಹೇಳುವಂಥದ್ದು ಏನು ಉಳಿದಿಲ್ಲ. ನಮ್ಮ ವಿಭೂತಿಪುರ ಮಠದ ಶ್ರೀಗಳವರು ಸಾಕಷ್ಟು ಮಾಹಿತಿಗಳನ್ನು ನಿಮಗೆಲ್ಲ ನೀಡಿದ್ದಾರೆ.